ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟ್ರೆಂಡ್ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, 6-7 ದಿನದಿಂದ ಬೀಳ್ತಾ ಇದ್ದಂತಹ ನಿಫ್ಟಿ ಇವತ್ತು ಸ್ವಲ್ಪ ಮೇಲಕ್ಕೆ ಹೋಯ್ತು. ಅಂದ್ರೆ ಒಂದು 200 ಪಾಯಿಂಟ್ಸ್ ರಿಕವರಿ ತಗೊಳ್ತು. ಸೊ ಹಾಗಾದ್ರೆ ನಿಫ್ಟಿ ಏನಾದ್ರು ಸಪೋರ್ಟ್ ತಗೊಳ್ತಾ ಇದೆಯಾ? ನಿಫ್ಟಿ ಜೊತೆಗೆ ಯಾವ್ಯಾವ ಸ್ಟಾಕ್ಸ್ ಸಪೋರ್ಟ್ ತಗೊಳ್ತಾ ಇದೆ ಅಂತ ನೀವೇನಾದ್ರೂ ನೋಡ್ತಾ ಇದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ನೋಡಿ, ನಿಫ್ಟಿ ಒಂದು ಸಪೋರ್ಟ್ ಝೋನ್ ಅಲ್ಲಿ ಇದೆ. ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗೋಣ. ನಿಫ್ಟಿ 26,277ರಿಂದ ಕರೆಕ್ಷನ್ ತಗೊಳ್ತು. ಆಲ್ಮೋಸ್ಟ್ ಒಂದೂವರೆ ಸಾವಿರ ಪಾಯಿಂಟ್ ಅಂತಂದ್ರೆ ಇವತ್ತಿರುವಂತ 26,000ಕ್ಕೆ ಕೇವಲ 5ರಿಂದ 6% ಮಾತ್ರ ಆಗುತ್ತೆ. ಸೊ ಈ 6-7 ದಿನದಲ್ಲಿ ಇಷ್ಟು ಕರೆಕ್ಷನ್ ತಗೊಂಡಿದ್ದಾದ್ಮೇಲೆ ಇವತ್ತು ಒಂದು 200 ಪಾಯಿಂಟ್ಸ್ ರಿಕವರಿ ಆಗಿದೆ. ನೋಡಿ, ಇಲ್ಲಿ ನಾನೊಂದು ಲೈನ್ ನ ಡ್ರಾ ಮಾಡಿದ್ದೀನಿ, ಹಾರಿಜಾಂಟಲ್ ಲೈನ್. ನಾನು ಯಾವುದೇ ರೀತಿಯ ಫಿಬೊನಾಚಿ ರಿಟ್ರೇಸ್ಮೆಂಟ್ ಆಗಲಿ ಇನ್ನೊಂದಾಗ್ಲಿ ಯೂಸ್ ಮಾಡಲ್ಲ. ಅದನ್ನೆಲ್ಲ ಯೂಸ್ ಮಾಡಿದ್ರೆ ಕನ್ಫ್ಯೂಷನ್. ಅಗೇನ್ ಟ್ರೆಂಡ್ ಲೈನು ಅದನ್ನೆಲ್ಲ ಯೂಸ್ ಮಾಡಿದ್ರೆ ಕನ್ಫ್ಯೂಷನ್. ನಾನು ಯೂಸ್ ಮಾಡುವಂಥದ್ದು ಓನ್ಲಿ ಹಾರಿಜಾಂಟಲ್ ಲೈನ್. ಹಾರಿಜಾಂಟಲ್ ಲೈನ್ ಪ್ರಕಾರ ನೋಡಿ, ಇಲ್ಲಿ ಸ್ವಿಂಗ್ ಲೋ ಏನಿದೆ ಪ್ರೀವಿಯಸ್ಲಿ ಸೆಪ್ಟೆಂಬರ್ 9ನೇ ತಾರೀಕು, ಇದರಲ್ಲೂ 24,700 ಇಲ್ಲಿಂದ ಬೀಳಕ್ ಸ್ಟಾರ್ಟ್ ಆದಾಗ ಸ್ವಿಂಗ್ ಲೋ ಅಂತಂದ್ರೆ ಇದೆ. ಈ ಸ್ವಿಂಗ್ ಲೋ ನಲ್ಲಿ ನಮ್ಗೆ ಲೋವರ್ ಬೋಲಿಂಜರ್ ಬ್ಯಾಂಡ್ ಏನ್ ಹೇಳ್ತೀವಿ, ಅಪ್ಪರ್ ಬ್ಯಾಂಡು, ಲೋವರ್ ಬ್ಯಾಂಡು, ಮಿಡಲ್ ಬ್ಯಾಂಡು, ಇದೇ ತರ ಲೋವರ್ ಬೋಲಿಂಜರ್ ಬ್ಯಾಂಡ್ ಹತ್ರ ನಿಫ್ಟಿ ಬಂದು ಆಲ್ಮೋಸ್ಟ್ ಸಪೋರ್ಟ್ ತಗೊಂಡು ಇವತ್ತೊಂದು ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮೇಶನ್ ಆಗಿದೆ. ಸೊ ನಾವು ಯೂಸ್ ಮಾಡುವಂಥದ್ದು RSI ಅಬೌವ್ 60 ಅಥವಾ RSI ಅಟ್ 40 ಅಥವಾ ನಿಯರ್ 40 ಅಂತ. ಓಕೆ, ಸೊ ಇದೆಲ್ಲ ಕಂಡೀಷನ್ ನೋಡಿದ್ರೆ ಒಂದು ಸ್ವಿಂಗ್ ಲೋ ಹತ್ರ ನಿಫ್ಟಿ ಸಪೋರ್ಟ್ ತಗೊಳ್ತಾ ಇದೆ. ನಿನ್ನೆ ಲೋ ಬಂದು ಆಲ್ಮೋಸ್ಟ್ ಸ್ವಿಂಗ್ ಲೋ ಹತ್ರ ಬಂದಿದೆ. ಪ್ಲಸ್ ಇವತ್ತು ಗ್ರೀನ್ ಕಲರ್ ಕ್ಯಾಂಡಲ್ ಆಗಿದೆ. ಪ್ಲಸ್ ಲೋವರ್ ಬೋಲಿಂಜರ್ ಬ್ಯಾಂಡ್ಗೆ ಟಚ್ ಆಗಿ ಆಲ್ಮೋಸ್ಟ್ ಸಪೋರ್ಟ್ ತಗೊಳ್ಳೋ ತರ ಕಾಣಿಸ್ತಾ ಇದೆ. ಆದ್ರೆ ಇನ್ನ ಕನ್ಫರ್ಮೇಶನ್ ಸಿಕ್ಕಿಲ್ಲ. ಕನ್ಫರ್ಮೇಶನ್ ಯಾವಾಗ ಸಿಗುತ್ತೆ ನೋಡಿ, ಇವತ್ತಾಗಿರುವಂತ ಗ್ರೀನ್ ಕ್ಯಾಂಡಲ್ಗೆ ನನ್ನ ಪ್ರಕಾರ ಯಾವುದೇ ರೀತಿಯ ವ್ಯಾಲಿಡಿಟಿ ಇಲ್ಲ. ಯಾಕೆ ಅಂತಂದ್ರೆ ಬಾಟಮ್ ಅಲ್ಲಿ ಗ್ರೀನ್ ಕ್ಯಾಂಡಲ್ ಯಾವ ತರ ಆಗ್ಬೇಕು ಅಂತಂದ್ರೆ, ರೆಡ್ ಕ್ಯಾಂಡಲ್ ಏನಿದೆ ಇಲ್ಲಿ 25,143 ಇದರ ಹೈ, ಈ ಹೈ ಮೇಲ್ಗಡೆ ಏನಾದ್ರೂ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂತಂದ್ರೆ ಮಾತ್ರ ಅದಕ್ಕೆ ಒಂದು ವ್ಯಾಲಿಡಿಟಿ ಇರುತ್ತೆ. ಅದಾದ್ಮೇಲೆ ಅದಕ್ಕೆ ನೆಕ್ಸ್ಟ್ ಡೇ ನಮ್ಮ ಎಕ್ಸಿಕ್ಯೂಷನ್ ಸ್ಟೆಪ್ ಬಂತು ಅಂತಂದ್ರೆ ಮಾತ್ರ ಇಲ್ಲಿ ನಿಫ್ಟಿ ಸಪೋರ್ಟ್ ತಗೊಂಡು ಮೇಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ವಿಡಿಯೋನ ದಯವಿಟ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ರೆಡ್ ಕ್ಯಾಂಡಲ್ ಹೈ ಏನಿದೆ 25,143 ಇದ್ರ ಮೇಲ್ಗಡೆ ಕ್ಲೋಸ್ ಆದ್ರೆ ಮಾತ್ರ ನಿಫ್ಟಿ ಒಂದು ಸಪೋರ್ಟ್ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಇವತ್ತಾಗಿರುವಂತ ಗ್ರೀನ್ ಕ್ಯಾಂಡಲ್ಗೆ ಯಾವುದೇ ವ್ಯಾಲಿಡಿಟಿ ಇಲ್ಲ. ಯಾಕೆ ಅಂತಂದ್ರೆ ಇದು ಹೈ ಮೇಲ್ಗಡೆ ಕ್ಲೋಸ್ ಕೊಟ್ಟಿಲ್ಲ. ನೆಕ್ಸ್ಟ್ ಇದೇ ತರ ಪ್ರೀವಿಯಸ್ಲಿ ಯಾವಾಗ ಆಗಿತ್ತು ನೋಡಿ. ಇದಕ್ಕೂ ಮೊದಲು ಇಲ್ಲಿಂದ 25,000 ಆಲ್ಮೋಸ್ಟ್ 23,800 ಆಲ್ಮೋಸ್ಟ್ 1,100 ಪಾಯಿಂಟ್ಸ್ ಬರೀ 2-3 ದಿನದಲ್ಲೇ ಕರೆಕ್ಷನ್ ಆಗಿತ್ತು. ಆದ್ರೆ ಇಲ್ಲಿಂದ ಫರ್ದರ್ ಫಾಲ್ ಆಗ್ಲಿಲ್ಲ. ಅಗೈನ್ ಇಲ್ಲೂ ಲೋವರ್ ಬ್ಯಾಂಡ್ ಏನಿದೆ ಇಲ್ಲಿ ಸಪೋರ್ಟ್ ನ ತಗೊಂಡು ಇದಾದ್ಮೇಲೆ ಇಲ್ಲಿ ನಮ್ಗೆ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮೇಶನ್ ಆಯ್ತು. ಅದಾದ್ಮೇಲೆ ನಿಫ್ಟಿ ರ್ಯಾಲಿ ಆಯ್ತು. ಅದಕ್ಕೂ ಮೊದಲು ನೋಡಿ, ಇಲ್ಲಿಂದ ಒಂದು ಫಾಲ್ ಆಯ್ತು. ಅಗೈನ್ ಇಲ್ಲೂ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮೇಶನ್ ಆಗಿ ಮೇಲಕ್ಕೆ ಹೋಗಿದೆ. ಅದು ಇಲ್ಲಿ ನೋಡಿ, ಇಲ್ಲಿ ರೆಡ್ ಕಲರ್ ಕ್ಯಾಂಡಲ್ ಇದ್ರ ಮೇಲ್ಗಡೆ ಕ್ಲೋಸ್ ಆಗಿರುವಂತದ್ದು ಇದಾದ್ಮೇಲೆ ಮತ್ತೆ ಒಂದು ಏನು ರ್ಯಾಲಿ ಆಗಿದೆ. ಇಲ್ಲಿ ಅದಕ್ಕೂ ಮೊದಲು ಇಲ್ಲೂ ಅಗೇನ್ ರೆಡ್ ಕಲರ್ ಕ್ಯಾಂಡಲ್ ಆದ್ಮೇಲೆ ಗ್ರೀನ್ ಕಲರ್. ಸೊ ಈ ತರ ನಮ್ಗೆ ಬೋಲಿಂಜರ್ ಬ್ಯಾಂಡ್ ಅಲ್ಲಿ ಒಂದು ಅಪ್ಪರ್ ಬ್ಯಾಂಡ್ ಯಾವ ತರ ಯೂಸ್ ಆಗುತ್ತೆ, ಲೋವರ್ ಬ್ಯಾಂಡ್ ಹತ್ರ ಬಂದಾಗ ಪ್ಲಸ್ RSI 40 ನಲ್ಲಿ ಇತ್ತು, ಪ್ಲಸ್ ಇದೆಲ್ಲ ಸಪೋರ್ಟಿವ್ ಆಗಿತ್ತು, ಪ್ರೀವಿಯಸ್ ಸ್ವಿಂಗ್ ಲೋ ನಲ್ಲಿ ಇತ್ತು ಅಂತಂದ್ರೆ ಇಲ್ಲಿಂದ ಒಂದು ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ಅಂತಂದ್ರೆ ಇದು ಮಂತ್ಲಿ ಕ್ಯಾಂಡಲ್ ಸಪೋರ್ಟಿವ್ ಆಗಿದ್ರೆ ಮಾತ್ರ, ಮಂತ್ಲಿ ಕ್ಯಾಂಡಲ್ ಅಪ್ ಟ್ರೆಂಡ್ ಅಲ್ಲಿ ಇದ್ರೆ ಮಾತ್ರ, ಮಂತ್ಲಿ ನಲ್ಲಿ ಎಕ್ಸಿಟ್ ಬಂದಿಲ್ಲ ಅಂತಂದ್ರೆ ಮಾತ್ರ. ಆಸ್ ಆಫ್ ನೌ ಮಂತ್ಲಿ ನಲ್ಲಿ ನಿಫ್ಟಿ ಎಕ್ಸಿಟ್ ಬಂದಿಲ್ಲ. ಸೊ ಹಾಗಾಗಿ ಈ ಸಪೋರ್ಟ್ ಝೋನ್ಸ್ ವರ್ಕ್ ಆಗುತ್ತೆ. ಸೊ ಇವಾಗ ನಮ್ಮ ಕರೆಂಟ್ ಸಿನಾರಿಯೋ ಏನಿದೆ, ಇಲ್ಲಿಂದ ನಮ್ಗೆ ನಾಳೆ ಅಥವಾ ನಾಡಿದ್ದು ಏನಾದ್ರೂ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಈ ಹೈ ಮೇಲ್ಗಡೆ ಕ್ಲೋಸ್ ಆಯ್ತು ಅಂತಂದ್ರೆ ಒಂದು ಕನ್ಫರ್ಮೇಶನ್ ಸಿಗ್ಬೋದು. ಅದಕ್ಕೆ ನೆಕ್ಸ್ಟ್ ಡೇ ನಮ್ಗೆ ಒಂದು ಎಕ್ಸಿಕ್ಯೂಷನ್ ಸ್ಟೆಪ್ ಬಂತು ಅಂತಂದ್ರೆ ಮಾತ್ರ ಅಲ್ಲಿಂದ ಮೇಲೆ ಹೋಗೋ ಚಾನ್ಸಸ್ ನಿಫ್ಟಿ ಇರುತ್ತೆ. ಇದು ನನ್ನ ವ್ಯೂ. ಸೊ ಇವತ್ತೇ ಯಾಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಿಫ್ಟಿ
5-6 ದಿನದಿಂದ ಕಂಟಿನ್ಯೂ ಬೀಳ್ತಾ ಇತ್ತು. ಸೊ ಬೀಳ್ಬೇಕಾದ್ರೆ ನಾವು ಎಲ್ಲಿವರೆಗೂ ಬೀಳುತ್ತೆ ಅಂತ ಗೆಸ್ ಮಾಡಕ್ ಆಗಲ್ಲ. ಸೊ ಇವತ್ತು ಒಂದು ಸಪೋರ್ಟ್ ಝೋನ್ ಅಲ್ಲಿ ಒಂದು ರಿಯಾಕ್ಷನ್ ಕೊಡ್ತಾ ಇದೆ. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವಾಗ ನಿಫ್ಟಿ ಸಪೋರ್ಟ್ ಝೋನ್ ಅಲ್ಲಿ ಇದೆ. ಇದೇ ತರ ಸೆಕ್ಟರ್ ಅಲ್ಲಿ ಇರುವಂತ ಕೆಲವೊಂದು ಸ್ಟಾಕ್ಸ್, ಆ ಸೆಕ್ಟರ್ ಸ್ವಲ್ಪ ಸ್ಟ್ರಾಂಗ್ ಇರಬೇಕು. ಪ್ಲಸ್ ಸ್ಟಾಕು ಕೂಡ ಇದೇ ತರ ಒಂದು ಸಪೋರ್ಟ್ ಝೋನ್ ಅಲ್ಲಿ ಯಾವ್ದ್ಯಾವ್ದಿದೆ ಅನ್ನೋದನ್ನ ಕೆಲವೊಂದು ಸ್ಟಾಕ್ಸ್ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಯಾರೆಲ್ಲ ನನ್ನ ಸ್ಟೂಡೆಂಟ್ಸ್ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮಗೆ ಕೊಟ್ಟಿರುವಂತಹ ಕ್ಯಾಂಡಲ್ಸ್ಟಿಕ್ ಫಾರ್ಮೇಶನ್ ಒಂದು ಶೀಟ್ ಏನಿದೆ ಅದನ್ನ ರೆಫರ್ ಮಾಡ್ಕೊಳ್ಳಿ. ಅದರಲ್ಲಿ 2 ಮತ್ತೆ 3 ಕ್ಯಾಂಡಲ್ಸ್ಟಿಕ್ ಫಾರ್ಮೇಶನ್ 2 ಮತ್ತೆ 3 ನಲ್ಲಿ ನಾವು ಒಂದು ಕ್ಯಾಂಡಲ್ಸ್ಟಿಕ್ ಯಾವ ತರ ಫಾರ್ಮೇಶನ್ ಆದ್ರೆ ಸಪೋರ್ಟ್ ಇಂದ ಮೇಲಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಒಂದು ಡಯಾಗ್ರಾಮ್ ಕೊಟ್ಟಿದ್ವಿ. ಅದನ್ನ ನೀವು ರೆಫರ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ಯಾವ್ಯಾವ ಸ್ಟಾಕ್ ನೋಡಿ, ನನ್ನ ಪ್ರಕಾರ ಇವಾಗ ಫಾರ್ಮಾ ಸೆಕ್ಟರ್ ಜಾಸ್ತಿ ಬಿದ್ದಿಲ್ಲ, ಹೆಲ್ತ್ ಕೇರ್ ಸೆಕ್ಟರ್ ಬಿದ್ದಿಲ್ಲ, ಮತ್ತೆ ಕನ್ಸ್ಯೂಮರ್ ಡ್ಯೂರಬಲ್ ಸೆಕ್ಟರ್. ಸೊ ಫಾರ್ಮಾ ಸೆಕ್ಟರ್ ಅಲ್ಲಿ ಯಾವ್ದು ಈ ತರ ಫಾರ್ಮೇಶನ್ ಇದೆ ಅಂದ್ರೆ ಆರೋ ಫಾರ್ಮಾ ನೋಡಿ, ಆಲ್ಮೋಸ್ಟ್ ಇಲ್ಲಿಂದ ಕರೆಕ್ಷನ್ ತಗೊಂಡಿದೆ. ಇಲ್ಲಿ ಲೋವರ್ ಬ್ಯಾಂಡ್ ಹತ್ರ ಒಂದು ನಮಗೆ ಕ್ಯಾಂಡಲ್ಸ್ಟಿಕ್ ಫಾರ್ಮೇಶನ್, ಪ್ಲಸ್ ನಮಗೆ ನಾಳೆ ಏನಾದರೂ ಒಂದು ಕನ್ಫರ್ಮೇಶನ್ ಕ್ಯಾಂಡಲ್ ಬಂತು ಅಂತಂದ್ರೆ ಅಗೈನ್ ಆರೋ ಫಾರ್ಮಾ ಈ ಹೈಯೆಸ್ಟ್ ಪಾಯಿಂಟ್ ಏನಿದೆ ಇದು ಬ್ರೇಕ್ ಆಗೋ ಚಾನ್ಸಸ್ ಇರಬಹುದು ಅಂತ ಅಗೈನ್ ನಮಗೆ ನಾಳೆ ಕನ್ಫರ್ಮೇಶನ್ ಬಂದ್ರೆ ಮಾತ್ರ. ಇದೇ ತರ ಡಾಕ್ಟರ್ ರೆಡ್ಡಿ. ಸೊ ಡಾಕ್ಟರ್ ರೆಡ್ಡಿ ಕೂಡ ನೋಡಿ ಒಂದು ಕರೆಕ್ಷನ್, ಆದ್ರೆ ಸೆಕ್ಟರ್ ಸ್ಟ್ರಾಂಗ್ ಇದೆ, ಮಂತ್ಲಿ ಚಾರ್ಟ್ ಅಲ್ಲಿ ಇದು ಸ್ಟ್ರಾಂಗ್ ಇದೆ, ಪ್ಲಸ್ ಮಂತ್ಲಿ ಚಾರ್ಟ್ ಅಲ್ಲಿ ನಮಗೆ ಇನ್ನ ಎಕ್ಸಿಟ್ ಬಂದಿಲ್ಲ. ಹಾಗಾಗಿ ಈ ಡಾಕ್ಟರ್ ರೆಡ್ಡಿನ ನಾನು ನೋಡ್ತಾ ಇದ್ದೀನಿ. ನೋಡಿ ಇದು ಕೂಡ ಒಂದು ಡಬ್ಲ್ಯೂ ಫಾರ್ಮೇಶನ್ ಇದೆ, ಲೋವರ್ ಬ್ಯಾಂಡ್ ವರೆಗೂ ಬಂದಿದೆ. ಇಲ್ಲಿ 2-3 ದಿನದಲ್ಲಿ ಒಂದು ಏನ್ ಹೇಳ್ತೀವಿ ಡಬ್ಲ್ಯೂ ಫಾರ್ಮೇಶನ್ ಪ್ಲಸ್ RSI 40 ನಾವು ನೋಡೋಂಥದ್ದೇ RSI 60 ಅಬೌವ್ ಪ್ಲಸ್ 40 ಹತ್ರ. ಸೊ RSI 40 ನಲ್ಲಿ ಒಂದು ಸಪೋರ್ಟ್ ತಗೊಳ್ಳೋ ತರ ಕಾಣಿಸ್ತದೆ. ಇನ್ನ ಕನ್ಫರ್ಮೇಶನ್ ಕ್ಯಾಂಡಲ್ ಬಂದಿಲ್ಲ. ಕನ್ಫರ್ಮೇಶನ್ ಬಂತು ಅಂತಂದ್ರೆ ಡಾಕ್ಟರ್ ರೆಡ್ಡಿ ಕೂಡ ಮೇಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಅಪೋಲೋ ಹಾಸ್ಪಿಟಲ್ ನೋಡಿ, ಅಪೋಲೋ ಹಾಸ್ಪಿಟಲ್ ಕೂಡ ನಿಫ್ಟಿ ತರನೇ ಸೇಮ್ ಇಲ್ಲಿನ 1, 2, 3, 4, 5, 6 ದಿನ ಕರೆಕ್ಷನ್ ಆಗಿ ಒಂದು ಒಳ್ಳೆ ಕ್ಯಾಂಡಲ್ಸ್ಟಿಕ್ ಫಾರ್ಮೇಶನ್ ಆಗಿದೆ. ಸೊ ಇದು ಕೂಡ ನಾವು ಗಮನ ಹರಿಸಬಹುದು. ಯಾಕೆಂತಂದ್ರೆ ಇದು ನಮಗೆ ಫಾರ್ಮಾ ಸೆಕ್ಟರ್, ಹೆಲ್ತ್ ಕೇರ್ ಸೆಕ್ಟರ್ ಇದು ಸ್ಟ್ರಾಂಗ್ ಇದೆ ಕಂಪ್ಯಾರಿಟಿವ್ಲಿ. ಸೊ ಹಾಗಾಗಿ ಅಪೋಲೋ ಹಾಸ್ಪಿಟಲ್ ಕೂಡ ಒಂದು ಸಪೋರ್ಟ್ ತಗೊಳ್ಳೋ ಝೋನ್ ಅಲ್ಲಿ ಇದೆ. ಸೊ ಇಲ್ಲಿಂದ ನಾವು ಇದನ್ನ ಗಮನ ಹರಿಸಬಹುದು. ನೆಕ್ಸ್ಟ್ ಲಾಲ್ ಪತ್ ಲ್ಯಾಬ್. ಡಾಕ್ಟರ್ ಲಾಲ್ ಪತ್ ಲ್ಯಾಬ್ ಏನು ಅಂತಂದ್ರೆ ನಿಫ್ಟಿ ಅಷ್ಟೆಲ್ಲ ಕರೆಕ್ಷನ್ ಆಗ್ತಾ ಇದ್ರು, ಇದು ಲೈಫ್ ಆಲ್ಮೋಸ್ಟ್ 52 ವೀಕ್ಸ್ ಹೈಯಲ್ಲಿ ಇದೆ. ಸೊ ಇದು ಬ್ರೇಕ್ಔಟ್. ಇಷ್ಟೊತ್ತು ನಾವು ನೋಡಿದಂಥದ್ದು ಸಪೋರ್ಟ್ ಝೋನ್, ಇದು ಬ್ರೇಕ್ಔಟ್ ಝೋನ್. ಸೊ ಸಪೋರ್ಟ್ ಝೋನ್ ಬೇರೆ, ಬ್ರೇಕ್ಔಟ್ ಝೋನ್ ಬೇರೆ. ನಮ್ಗೆ ಗೊತ್ತಿರುವಂತದ್ದು ಕೇವಲ ಒಂದು RSI ಎಬೋ 60, RSI at 40 ಅಥವಾ RSI ಟೇಕಿಂಗ್ ಸಪೋರ್ಟ್ at 40. ಸೊ ಹಾಗಾಗಿ ನಾವು ಈ ಸೆಕ್ಟರ್ ಸ್ಟ್ರಾಂಗ್ ಇರೋದ್ರಿಂದ ಒಂದು ಲಾಲ್ ಪತ್ ಲ್ಯಾಬ್ ಪ್ಲಸ್ ಆರೋ ಫಾರ್ಮಾ, ಡಾಕ್ಟರ್ ರೆಡ್ಡಿ ಮತ್ತೆ ಅಪೋಲೋ ಹಾಸ್ಪಿಟಲ್ಸ್ ಇದನ್ನ ನಾವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ವಿ. ನಮಗೆ ಎಕ್ಸಿಕ್ಯೂಷನ್ ಸ್ಟೆಪ್ ನಾಳೆ ಅಥವಾ ನಾಡಿದ್ದು ಅಥವಾ ಈ ವೀಕಲ್ಲಿ ಏನಾದ್ರು ಬಂತು ಅಂತಂದ್ರೆ ಇದಕ್ಕೆ ನಾವೊಂದು ಒಳ್ಳೆ ಇದ್ರ ಕಡೆ ನಾವು ಗಮನ ಹರಿಸ್ಬೋದು. ನೆಕ್ಸ್ಟ್ ನೋಡಿ ICICI ಬ್ಯಾಂಕ್. ಸೊ ICICI ಬ್ಯಾಂಕ್ ಮೇಲಕ್ಕೆ ಹೋಗ್ತಾ ಇದ್ದಿದ್ದಂಥದ್ದು ಆಲ್ಮೋಸ್ಟ್ RSI ನಿಯರ್ 40 ಬಂದಿದೆ, ಆದ್ರೆ ಇನ್ನ ಲೋವರ್ ಬ್ಯಾಂಡ್ ವರೆಗೂ ICICI ಬ್ಯಾಂಕ್ ಬಂದಿಲ್ಲ. ಸೊ ಇಲ್ಲಿ ಸಪೋರ್ಟ್ ಝೋನ್ ಅಂತಂದ್ರೆ ಹೆಚ್ಚು ಕಡಿಮೆ ಪ್ರೀವಿಯಸ್ ಸ್ವಿಂಗ್ ಲೋ ಅಂತಂದ್ರೆ ಆಲ್ಮೋಸ್ಟ್ 1200. ಸೊ ಇಲ್ಲಿವರೆಗೂ ಏನಾದ್ರು ಬಂದು ಇಲ್ಲಿ ನಮಗೆ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮೇಶನ್, ನಾನು ಅವಾಗಲೇ ನಿಫ್ಟಿನಲ್ಲಿ ಯಾವ ತರ ಹೇಳಿದೆ ಅದೇ ತರ ಫಾರ್ಮೇಶನ್ ಬಂತು ಅಂತಂದ್ರೆ ಮಾತ್ರ ನೋಡಿ. ಇದಕ್ಕೂ ಮೊದಲು ಇಲ್ಲಿ ನಮಗೆ ಒಂದು ಫಾರ್ಮೇಶನ್ ಸಿಕ್ಕಿದೆ, ಅದಾದ್ಮೇಲೆ ಇಲ್ಲಿಂದ ಇದು ರ್ಯಾಲಿ ಆಗಿದೆ. ಸೊ ಅದೇ ತರನೇ ICICI ಬ್ಯಾಂಕ್ ಕೂಡ ಇವಾಗ ಇನ್ನೊಂದು ದಿನ ಅಥವಾ 2 ದಿನ ಏನಾದ್ರು ಇಲ್ಲೇ ಕನ್ಸಾಲಿಡೇಟ್ ಆಗಿ ಏನಾದ್ರು ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮೇಶನ್ ಆಯ್ತು ಅಂತಂದ್ರೆ ಇದು ಕೂಡ ಒಂದು ಏನೋ ಮಂತ್ಲಿನಲ್ಲಿ ಎಕ್ಸಿಟ್ ಬಂದಿಲ್ಲದೆ ಇರೋದ್ರಿಂದ ಇದು ಸಪೋರ್ಟ್ ತಗೊಂಡು ಮೇಲಕ್ಕೆ ಹೋಗ್ಬೋದು. ಸೊ ಹಾಗಾದ್ರೆ ನೀವು ಯೋಚನೆ ಮಾಡ್ಬೋದು, HAL ಅಥವಾ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿರೋ ತರ ಕೊಚ್ಚಿನ್ ಶಿಪ್ ಯಾರ್ಡ್ ಇದು ಕೂಡ ಇವತ್ತು 5%, 6% ಎಲ್ಲ ಅಪ್ ಆಗಿದೆ ನೋಡಿ. ಇವಾಗ ಕೊಚ್ಚಿನ್ ಶಿಪ್ ಯಾರ್ಡ್ ಇವತ್ತು ಎಷ್ಟು ಪರ್ಸೆಂಟ್ ಅಪ್? 4%, 5% ಅಪ್. ಆದ್ರೆ ಇದೂನು ಒಂದು ಒಳ್ಳೆ ಕ್ಯಾಂಡಲ್ಸ್ಟಿಕ್ ಫಾರ್ಮೇಶನ್ ಕಾಣಿಸ್ತಾ ಇದೆ, ಕರೆಕ್ಟಾ? ಬುಲ್ಲಿಶ್ ಎನ್ಗಲ್ಫ್ ತರ ಕ್ಯಾಂಡಲ್ಸ್ಟಿಕ್ ಫಾರ್ಮೇಶನ್ ಕಾಣಿಸ್ತಾ ಇದೆ. ಆದ್ರೆ
ಇದನ್ನ ನಾನು ವಾಚ್ ಮಾಡಕ್ ಹೋಗಲ್ಲ, ಇದನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳಕ್ ಹೋಗಲ್ಲ. ಯಾಕೆ ಅಂತಂದ್ರೆ ಮೇನ್ ರೀಸನ್ ಮಂತ್ಲಿ ಚಾರ್ಟು ಸ್ಟ್ರಾಂಗ್ ಇಲ್ಲ, ಮಂತ್ಲಿನಲ್ಲಿ ಇದು ಆಲ್ರೆಡಿ ಎಕ್ಸಿಟ್ ಬಂದ್ಬಿಟ್ಟಿದೆ. ಸೊ ಈ ತರ 40 ನಿಫ್ಟಿ RSI 40 ನಲ್ಲಿ ನಾವು ಯಾವ ಸ್ಟಾಕ್ಸ್ ನ ನೋಡ್ಬೇಕು, ಡೇ ಚಾರ್ಟ್ ಅಲ್ಲಿ ಲೋವರ್ ಬೋಲಿಂಜರ್ ಬ್ಯಾಂಡ್ ಅಲ್ಲಿ ಯಾವ ಸ್ಟಾಕ್ಸ್ ನ ಅಬ್ಸರ್ವ್ ಮಾಡಬೇಕು ಅಂತಂದ್ರೆ ಈ ತರ ನಾವು ಒಂದು ಮಂತ್ಲಿ ಚಾರ್ಟ್ ಅಲ್ಲಿ ಎಕ್ಸಿಟ್ ಕೊಡದೇ ಇರುವಂತ ಸ್ಟಾಕ್ ಅನ್ನು ಮಾತ್ರ ನೋಡ್ಬೇಕು. ಈ ತರ ಸ್ಟಾಕ್ಸ್ ನ ನೋಡಿದ್ರೆ ಅಗೇನ್ ನಾವು ಇಲ್ಲಿಂದ 2-3 ಕ್ಯಾಂಡಲ್ ಮೇಲಕ್ಕೆ ಹೋದಾಗ ಹ್ಯಾಪಿ ಆಗ್ತೀವಿ. ಆದ್ರೆ ನೋಡಿ ಈ ತರ ಇದು ಮೇಲಕ್ಕೆ ಹೋಗಿ ಮತ್ತೆ ವಾಪಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇವತ್ತು ಪೇಪರ್ ನಾನು ಕನ್ನಡ ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಕನ್ನಡ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆಡ್ ಅಥವಾ ಒಂದು ಇನ್ಫಾರ್ಮೇಶನ್ ಬಂದಿದ್ದಂಥದ್ದು, BEL ಗೆ ಒಂದು 500 crores ಆರ್ಡರ್ ಸಿಕ್ತು. ಸೊ ಈ ತರ ಕೊಟ್ಟಿದ ತಕ್ಷಣ ಏನಾಗುತ್ತೆ, ರಿಟೈಲರ್ಸ್ ಕಾಮನ್ ಆಗಿ 500 ಕೋಟಿ ಆರ್ಡರ್ ಬಂದಿದೆ, ಬೈ ಮಾಡೋಣ ಅಂತ ಬೈ ಮಾಡ್ತಾರೆ. ಆದ್ರೆ ಟೆಕ್ನಿಕಲಿ ಹೇಳ್ಬೇಕು ಅಂತಂದ್ರೆ ನೋಡಿ, ಇದು BEL ಟಾಪ್ ಇಂದ 340 ರೂಪಾಯಿಂದ ಇವಾಗ ಆಲ್ಮೋಸ್ಟ್ 280 ರುಪೀಸ್ ಇದೆ. ಆದ್ರೆ ನನ್ನ ಪ್ರಕಾರ ಇದು ಮಂತ್ಲಿ ಚಾರ್ಟ್ ಅಲ್ಲಿ ಎಕ್ಸಿಟ್ ಬಂದ್ಬಿಟ್ಟಿದೆ. ಸೊ ಈ ಎಕ್ಸಿಟ್ ಬಂದಿರುವಂತ ಸ್ಟಾಕು ನಾನು ಇಲ್ಲಿ ಏನ್ ಬುಲ್ಲಿಶ್ ಎಂಗಲ್ಫ್ ಪ್ಯಾಟರ್ನ್ ಆಗಿತ್ತು ಈ ಸ್ಟಾಕ್ಸ್ ನ ನೋಡೋದಕ್ಕೆ ಹೋಗಲ್ಲ. ಸೊ ನಾವು ಯಾವ ಸ್ಟಾಕ್ಸ್ ನ ಸಪೋರ್ಟ್ ಅಲ್ಲಿ ನೋಡ್ಬೇಕು ನೋಡಬಾರ್ದು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂತಂದ್ರೆ ನೀವು F&O ಸ್ಟಾಕ್ಸ್ ಅಂತಾನೆ ತಗೊಂಡ್ರು 183 ಸ್ಟಾಕ್ F&O ಸ್ಟಾಕ್ಸ್ ಇದೆ. ಸೊ ಎಲ್ಲದನ್ನು ಇವಾಗ ಮಾರ್ಕೆಟ್ ಬಿದ್ದಾಗ ಸಪೋರ್ಟ್ ತಗೊಳ್ತಾ ಇದೆ ಅಂತ ಅನ್ಸುತ್ತೆ. ಆದ್ರೆ ಅದ್ರಲ್ಲಿ ಯಾವ್ದು ಸ್ಟ್ರಾಂಗ್ ಇದೆ ಅಂತ ತಿಳ್ಕೊಂಡ್ರೆ ಮಾತ್ರ ನಾವು ಆ ಸ್ಟಾಕ್ಸ್ ಕಡೆ ಗಮನ ಹರಿಸಬಹುದು. ಇಲ್ಲ ಅಂತಂದ್ರೆ ಎಲ್ಲಾ ಸ್ಟಾಕು ಕುತ್ಕೊಂಡು ನೋಡೋದು ಪ್ಲಸ್ ನೋಡಿದಾದ್ಮೇಲೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಬಾರಿ ಕಷ್ಟ. ನೋಡಿ ನಾನು ಇಲ್ಲಿ ಯಾವುದೇ ಕನ್ಫ್ಯೂಷನ್ ಮಾಡ್ತಾ ಇಲ್ಲ. ಒಂದು RSI above 60, RSI at 40, ಡೇ ಚಾರ್ಟ್ ಲೋವರ್ ಬ್ಯಾಂಡ್ ಅಪ್ಪರ್ ಬ್ಯಾಂಡ್ ಇದೆಲ್ಲ ಗೊತ್ತಿರುವಂತದ್ದೇ. ಸೊ ಇದನ್ನ ನಾವು ಯಾವ ಸ್ಟಾಕ್ಸ್ ಗೆ ನೋಡ್ಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಇದೇ ತರ ಕನ್ಸ್ಯೂಮರ್ ಡ್ಯೂರಬಲ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಸೆಕ್ಟರ್. ಸೊ ಹಾಗಾಗಿ ಹ್ಯಾವೆಲ್ಸ್ ಇಂಡಿಯಾ ನೋಡಿ ಮೇಲಕ್ಕೆ ಹೋಗಿರುವಂತದ್ದು, ಬ್ರೇಕ್ಔಟ್ ಕೊಟ್ಟಿರುವಂತ ಮಂತ್ಲಿನಲ್ಲಿ ಬ್ರೇಕ್ಔಟ್ ಕೊಟ್ಟು ಇದು ಈಗ ಲೋವರ್ ಬ್ಯಾಂಡ್ ಪ್ಲಸ್ RSI ಆಲ್ಮೋಸ್ಟ್ RSI 40 ನಲ್ಲಿ ಸಪೋರ್ಟ್ ತಗೊಳ್ಳೋ ತರ ಕಾಣಿಸ್ತದೆ. ಸೊ ನಮಗೆ ನಾಳೆ ಅಥವಾ ನಾಡಿದ್ದೇನಾದ್ರು ಎಕ್ಸಿಕ್ಯೂಷನ್ ಸ್ಟೆಪ್ ಬಂತು ಅಂತಂದ್ರೆ ಮಾತ್ರ ನಾವು ಈ ಹ್ಯಾವೆಲ್ಸ್ ಕಡೆ ಗಮನ ಹರಿಸ್ತೀವಿ, ಇಲ್ಲ ಅಂತಂದ್ರೆ ಇಲ್ಲ. ಸೊ ಇದನ್ನೆಲ್ಲ ಸಿಂಪಲ್ ಆಗಿ ನೀವು ಕಲ್ತ್ಕೊಬೇಕು ಅಂತಂದ್ರೆ ನೋಡಿ, ನಿಫ್ಟಿ ಬೀಳ್ಬೇಕಾದ್ರೂ ಕೆಲವೊಂದು ಸ್ಟಾಕ್ಸ್ ಸಪೋರ್ಟ್ ಝೋನ್ ಅಲ್ಲಿ ಸಪೋರ್ಟ್ ತಗೊಳುತ್ತೆ. ಸೊ ಇಲ್ಲಿ ಸಪೋರ್ಟ್ ತಗೊಂಡಿದ್ದಾದ್ಮೇಲೆ ಇಲ್ಲಿಂದ ಮೇಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲಾ ಸ್ಟಾಕು ಸಪೋರ್ಟ್ ಝೋನ್ ಅಲ್ಲಿ ಸಪೋರ್ಟ್ ತಗೊಳ್ಳಲ್ಲ. ಯಾವ ಸ್ಟಾಕ್ಸ್ ಮಂತ್ಲಿ ಚಾರ್ಟ್ ಅಲ್ಲಿ ಸ್ಟ್ರಾಂಗ್ ಇದೆಯೋ ಅದನ್ನ ಮಾತ್ರ ನಾವು ಸಪೋರ್ಟ್ ಝೋನ್ ಅಲ್ಲಿ ನೋಡ್ಬೇಕು, ಇಲ್ಲ ಅಂತಂದ್ರೆ ನೋಡೋ ತರ ಇಲ್ಲ. ಸೊ ಇದೆಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಈಸಿಯಾಗಿ ಕಲಿಬೇಕು ಅಂತಂದ್ರೆ ನಮ್ಮ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸಸ್ಗೆ ಅಟೆಂಡ್ ಆದ್ರೆ ನಿಮ್ಗೆ ಈ ಇನ್ಫಾರ್ಮೇಶನ್ಸ್ನ ನಾವು ಈಸಿಯಾಗಿ ಇದೇ ತರನೇ ಕಲಿಸ್ಕೊಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಮತ್ತೆ ಕೆಲವೊಂದು ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತಾ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.